ಪೆನ್ನು ಕೂಡ ತಯಾರು ಮಾಡೋಕ್ಕೆ ಶಕ್ತಿ ಇರಲಿಲ್ಲ, ಬ್ರಿಟಿಷರು ಬಿಟ್ಟು ಹೋದಂಥ ಕಾಲದಲ್ಲಿ. ಆಗ ಡ್ಯಾಮ್ಗಳು ಕಟ್ಟಿದ್ರು, ಪಂಚವಾರ್ಷಿಕ ಯೋಜನೆಗಳನ್ನು ಮಾಡಿದ್ರು. ನಮ್ಮ HMT, HAL ಮತ್ತು ನಮ್ಮ ಎಂಥ BHEL ಅಂತ ಫ್ಯಾಕ್ಟ್ರಿಗಳನ್ನ ಶುರು ಮಾಡಿದ್ರು. ಇಂಥವೆಲ್ಲ ಶುರು ಮಾಡಿ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡೋದ್ರಲ್ಲಿ ಆಮೇಲೆ ಏರ್ಪೋರ್ಟ್ಗಳು ಮಾಡಿದ್ರು. ಇದೆಲ್ಲ ಮಾಡಿ ಶುರು ಮಾಡೋದಂಥ ನೆಹರು ಹಾಕ್ಕೊಟ್ಟಂಥ ಮಾರ್ಗದರ್ಶನದಲ್ಲಿ ನಂತರ ನಮಗೆ ಯಾರು ಬಂದರು? ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಬಂದರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಏನು ಹೇಳಿದ್ರು, ನಮಗೆ ನಮ್ಮ ದೇಶ ಇನ್ನೂ ಸ್ವಲ್ಪ ಹಸಿವಿನಿಂದ ಮುಕ್ತ ಆಗಬೇಕಾದ್ರೆ ಒಂದೊತ್ತು ಉಪವಾಸ ಮಾಡಿ ಅಂತ ಕೇಳ್ಕೊಂಡ್ರು. ಯಾರು? ಲಾಲ್ ಬಹದ್ದೂರ್ ಶಾಸ್ತ್ರಿ. ಅದೇ ಸಮಯದಲ್ಲಿ ಅವ್ರು ಏನು ಹೇಳಿದರು? ಜೈ ಜವಾನ್ ಜೈ ಕಿಸಾನ್ ಅಂತ ಘೋಷಣೆ ಕೊಟ್ಟವ್ರು ಯಾರು? ಲಾಲ್ ಬಹದ್ದೂರ್ ಶಾಸ್ತ್ರಿ. ಇಲ್ಲಿ ನೋಡಿ ಕೂತಿದ್ದಾರೆ ನೋಡಿ, ಜೈ ಜವಾನ್ ಕೂತಿದ್ದಾರೆ, ಜೈ ಕಿಸಾನು ಕೂತಿದ್ದಾರೆ. ಹೌದಾಯ್ತನಪ್ಪ? ಈ ರೀತಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಎಲ್ಲ ಮಹನೀಯರನ್ನ ನಾವು ಸ್ಮರಿಸ್ತಾ ನಾನು ಹೇಳೋದಿಷ್ಟೇ, ನಾವು ಅವ್ರು ಎಷ್ಟು ತ್ಯಾಗ ಬಲಿದಾನದಿಂದ ನಮ್ಮ ಮನೆಗೆ ತಂದುಕೊಟ್ರು ಅದನ್ನು ಉಳಿಸಿ ಬೆಳೆಸ್ಕೊಂಡು ಹೋಗೋಣ. ನಮ್ಮ ದೇಶ ನಮ್ಮ ಅಂಬೇಡ್ಕರ್ ಅವರು ಹಾಕ್ಕೊಟ್ಟಂಥ ಒಂದು ಸಂವಿಧಾನದಲ್ಲಿ ಇವತ್ತು ಬಹಳ ಪವರ್ಫುಲ್ಲಾಗಿ ನಡೀತಾ ಇದೆ. ಅದೇ ನಮ್ಮ ಜೊತೆಯಲ್ಲಿ ಸ್ವಾತಂತ್ರ್ಯಗೊಂಡಂಥ ಮತ್ತು ನಾವೇ ಸ್ವಾತಂತ್ರ್ಯ ಕೊಟ್ಟಂಥ ಬಾಂಗ್ಲಾದೇಶ ಇವತ್ತು ಯಾವ ಪರಿಸ್ಥಿತಿಯಲ್ಲಿದೆ? ಈಗಾಗಲೇ 5 ಸರ್ತಿ ಅದು ಮಿಲಿಟ್ರಿ ರೂಲ್ ಆಯಿತು, 5 ಸರ್ತಿ ಪಾಕಿಸ್ತಾನ ಮಿಲಿಟರಿ ರೂಲ್ಗೋಯ್ತು. ಅದೇ ರೀತಿ ಬಾಂಗ್ಲಾದೇಶ, ನಮ್ಮ ಶ್ರೀಲಂಕಾನೂ ತೊಂದರೆನಲ್ಲಿದೆ, ಅದೇ ರೀತಿ ಬರ್ಮಾನೂ ತೊಂದರೆನಲ್ಲಿದೆ. ಆದರೆ ನಮ್ಮ ಭಾರತ 140 ಕೋಟಿ ಜನ, ಸಾವಿರಾರು ಭಾಷೆ, ಸಾವಿರಾರು ಜಾತಿ, ಸಾವಿರಾರು ಧರ್ಮ, ನೂರಾರು ಧರ್ಮ ಇದ್ರೂ ನಾವೆಲ್ಲ ಅಖಂಡವಾಗಿ ಏಕವಾಗಿದ್ದೀವಿ. ಅದಕ್ಕೆ ನಮ್ಮ ಭಾರತ ಇವತ್ತು ಸ್ವಾತಂತ್ರ್ಯಗೊಂಡು 140 ಕೋಟಿ ಜನ ಇದ್ರೂ ನಾವೆಲ್ಲ ಅನೇಕ ಭಾಷೆ, ಅನೇಕ ಸಂಸ್ಕೃತಿ ಇದ್ರೂ ಏಕ ಸಂಸ್ಕೃತಿಯಾಗಿ ಭಾರತದ ಹಿರಿಮೆಯನ್ನು ಎತ್ತಿ ಹಿಡಿಯುವಂಥ ಕೆಲಸವನ್ನು ನಾವೆಲ್ಲ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ರಾಷ್ಟ್ರ ಧ್ವಜಕ್ಕೆ ವಂದನೆ ಸಲ್ಲಿಸುವ ಮುಖಾಂತರ ನಾವು ಈ 78ನೇ ಸ್ವಾತಂತ್ರ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡೋಣ. ಇದೇ ರೀತಿ ಏನು ಇದು ಸ್ವಾತಂತ್ರ್ಯ ಬಂದಿದ್ದನ್ನ ನಾವೇ ಬಿಡಪ್ಪ ಏನು ಸ್ವಾತಂತ್ರ್ಯ ಅಂತಲ್ಲ, ಅದನ್ನು ಉಳಿಸಿ ಬೆಳೆಸ್ಕೊಂಡು ಹೋಗುವಂಥ ಕೆಲಸವನ್ನು ನಾವು ಈ ಅಕ್ಕಪಕ್ಕದ ರಾಷ್ಟ್ರಗಳಲ್ಲಿ ನೋಡಿ ಕಲಿಬೇಕು. ಗೊತ್ತಾಯ್ತಾ? ನಮ್ಮನ್ನು ನಾವು ಮುಂದುವರಿತಾ ಇರೋದಕ್ಕೆ ಭಾಳ ಮುಂದುವರೆದಿದ್ದೀವಿ ಅಂತೇಳಿ ಭಾಳ ಕಂಡಿಟ್ಟಿದ್ದಾರೆ ಬೇರೆ ಬೇರೆ ದೊಡ್ಡ ದೊಡ್ಡ ಸೂಪರ್ ಪವರ್ಗಳು. ಆದರೆ ನನಗೆ ತಿಳಿದಂಗೆ ಅಬ್ದುಲ್ ಕಲಾಂ ಅವರು ಹೇಳಿದಂತೆ ನಮಗೆ ಇನ್ನು ಕೇವಲ 30-35ನೇ ಇಸ್ವಿ ಒಳಗೆ ನಾವು ಪ್ರಪಂಚದಲ್ಲಿ ಒಂದು ಸೂಪರ್ ಪವರ್ ಆಗ್ತೀವಿ ಅಂತ ನನ್ನ ಅಭಿಪ್ರಾಯ ಇದೆ. ಅಬ್ದುಲ್ ಕಲಾಂ ಅವರು ಹೇಳಿರೋದು. ಈ ರೀತಿ ನೀವೆಲ್ಲ ಕೊಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸಕ್ಕೆ ನಾವು ಯಾವತ್ತೂ ಚಿರಋಣಿಯಾಗಿರ್ತೀವಿ. ಮತ್ತು ಈ ಮಕ್ಕಳಿಗೆಲ್ಲ ಪಾಪ ಎಷ್ಟು ಪ್ರೀತಿಯಿಂದ ಬಂದು ಇಷ್ಟೊತ್ತೆಲ್ಲ ನಮಗೆ ಜೊತೆಯಲ್ಲಿದ್ದು ಈ ಮಾರ್ಚ್ ಪಾಸ್ಟಿಂದ ಹಿಡಿದು ಎಲ್ಲವನ್ನು ಮಾಡಿ ಸ್ವಾತಂತ್ರ್ಯ ಧ್ವಜಕ್ಕೆ ವಂದನೆ ಸಲ್ಲಿಸಿದಂಥ ಎಲ್ಲ ಮಕ್ಕಳಿಗೂ ನನ್ನ ಶುಭಾಶಯಗಳು, ಕೃತಜ್ಞತೆಗಳು. ಅದೇ ರೀತಿ ಈ ಒಂದು ಬೆಳಿಗ್ಗೆ ಭಾಳ ಬಿಸಿಲಿದ್ದು ಭಾಳ ತೊಂದರೆ ಆಗ್ತದೇನೋ ಮಕ್ಕಳಿಗೆ ಅಂತ ಇದೆ. ಈ ನಮ್ಮ ಮುಂಗಾರು ಮಳೆ ಮೋಡಗಳು ಬಂದುಬಿಟ್ಟು ಸೂರ್ಯನಿಗೆ ಸ್ವಲ್ಪ ಹೊತ್ತು ನೀನು ಮರೆಯಾಗಿ ನಮ್ಮ ಮಕ್ಕಳೆಲ್ಲ ಖುಷಿಯಾಗಿರಲಿ ಅಂತೇಳಿ ಆ ಸೂರ್ಯನಿಗೂ ಸ್ವಲ್ಪ ನಾವು ಕೃತಜ್ಞತೆ ಹೇಳ್ತಾ, ಮೋಡಗಳಿಗೂ ಕೃತಜ್ಞತೆ ಹೇಳ್ತಾ ಎಲ್ಲರೂ ಸಮಾಧಾನವಾಗಿ ಸಂತೋಷವಾಗಿ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಮಾಡೋಣ ಅಂತೇಳಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ 78ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಮಾನ್ಯ ಶಾಸಕರು ಮಾತನಾಡ್ತಾ ಹೇಳ್ತಾ ಇದ್ರು, ಅಭಿವೃದ್ಧಿಯ ಸಂಕೇತವಾಗಿ ನಾವು ಭಾರತ ದೇಶದಲ್ಲಿ ಪ್ರಗತಿ ಪರವಾಗಿ ಸಾಗಬೇಕು ಅಂತ. ಅದಕ್ಕೆ ಮುನ್ನುಡಿಯನ್ನ ಮಾನ್ಯ ಶಾಸಕರೇ ಹಲವು ಬಾರಿ ಬರೆದಿದ್ದಾರೆ. ಪ್ರಸ್ತುತಿಗೆ ಹತ್ತಿರವಾಗುವಂತೆ ಶ್ರೀಕೃಷ್ಣ ದೇವರಾಯ ಪಾಲಿಕೆ ಬಜಾರ್ ಇನ್ನೇನು ಕೆಲವೇ ದಿನಗಳಲ್ಲಿ ತಲೆ ಎತ್ತಲಿದೆ. ಭಾರತ ದೇಶದ 2ನೇ ಅತಿ ದೊಡ್ಡ, ದಕ್ಷಿಣ ಭಾರತದ ಮೊಟ್ಟ ಮೊದಲ ಹವಾನಿಯಂತ್ರಿತ ಪಾಲಿಕೆ ಬಜಾರ್ ಇದಾಗಿರುತ್ತೆ. ಹಾಗಾಗಿ ಅಭಿವೃದ್ಧಿಯ ಸೂತ್ರವನ್ನ ನಿಯೋಜಿಸಿದಂತಹ ಮಾನ್ಯ ಶಾಸಕರಿಗೆ ಒಂದು ಜೋರಾದ ಚಪ್ಪಾಳೆ ಮುಖೇನ ಅಭಿನಂದನೆಯನ್ನ ಸೂಚಿಸಬೇಕಾಗಿ ಕೇಳ್ಕೊತಿದ್ದೇನೆ.
ತಂಡವಾಗಿ ಕೆಪಿಎಸ್